ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಇಡೀ ವಿಶ್ವವನ್ನೇ ನಿಬ್ಬರಿಗಾಗಿಸೋ ಚೀನಾ ಸೊಳ್ಳೆ ರೀತಿಯ ಡ್ರೋನ್ ಕಂಡುಹಿಡಿದು ಮತ್ತೊಂದು ಶಾಕ್ ನೀಡಿದೆ. ಗುಪ್ತ ಕಾರ್ಯಾಚರಣೆ, ಯುದ್ಧ ಭೂಮಿಗಳಲ್ಲಿ ಗೂಢಚಾರಿಗೆ ಮತ್ತು ಕಣ್ಗಾವಲಿಗೆ ಸೊಳ್ಳೆ ಗಾತ್ರದ ಡ್ರೋನ್ ನೆರವಾಗಲಿದೆ. ಹುನಾನ್ ಪ್ರಾಂತ್ಯದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಡಿಫೆನ್ಸ್ ಟೆಕ್ನಾಲಜಿಯ ರೋಬೋಟಿಕ್ಸ್ ವಿಭಾಗದ ವಿಜ್ಞಾನಿಗಳು ಮೈಕ್ರೋ ಡ್ರೋನ್ ಅಭಿವೃದ್ಧಿಪಡಿಸಿದ್ದಾರೆ. ಕೇವಲ 1.3 ಸೆಂಟಿಮೀಟರ್ ಉದ್ದದ ಡ್ರೋನ್ನಲ್ಲಿ 2 ಎಲೆಗಳನ್ನು ಹೋಲುವ 2 ಪುಟ್ಟ ರೆಕ್ಕೆ, ಕೂದಲುಗಳಷ್ಟು ತೆಳುವಾದಂತಹ 3 ಎಲೆಕ್ಟ್ರಾನಿಕ್ ಕಾಲುಗಳಿವೆ. ನೈಸರ್ಗಿಕ ದುರಂತಗಳ ವೇಳೆ ಅವಶೇಷಗಳಡಿ ಸಿಲುಕಿರುವ ರಕ್ಷಣಾ ಕಾರ್ಯಾಚರಣೆ, ಮೃತದೇಹಗಳನ್ನು ಗುರುತಿಸೋಕೆ ಪರಿಸರ ಸಿಬ್ಬಂದಿ ಅಧ್ಯಯನ ಹಾಗೂ ಸಿಸಿಟಿಗೆ ಪರ್ಯಾಯವಾಗಿಯೂ ಸೊಳ್ಳೆ ಗಾತ್ರದ ಡ್ರೋನ್ಗಳನ್ನು ಬಳಸಬಹುದು. ಈ ಮೈಕ್ರೋ ಡ್ರೋನ್ಗಳನ್ನು ಕೈಗಾರಿಕಾ ಕ್ಷೇತ್ರ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳಬಹುದು. ಆದರೆ ಕೆಲ ಕಡ್ಡಾಯ ನಿಯಮಗಳನ್ನು ಅನುಸರಿಸಬೇಕಾಗತ್ತೆ. ಜೊತೆಗೆ ಮಾಲಿನ್ಯದ ಪ್ರಮಾಣವನ್ನು ಟ್ರ್ಯಾಕ್ ಮಾಡೋಕೆ ಕೃಷಿ ಭೂಮಿಗಳ ಸಮೀಕ್ಷೆಗಾಗಿ ಮೈಕ್ರೋ ಡ್ರೋನ್ ಸಹಕಾರಿ. ಆದರೆ ಮೈಕ್ರೋ ಡ್ರೋನ್ನಲ್ಲಿ ಚಿಕ್ಕದಾದ ಬ್ಯಾಟರಿ ಅಳವಡಿಕೆ ಇರೋದ್ರಿಂದ ದೀರ್ಘಕಾಲದ ಕಾರ್ಯಾಚರಣೆ ಸಾಧ್ಯವಿಲ್ಲ. ಆದರೆ ಎಐ ಟೆಕ್ನಾಲಜಿ ಸೆನ್ಸರ್ ಸುಧಾರಣೆಯಾದರೆ ಮೈಕ್ರೋ ಡ್ರೋನ್ ಸಾಮರ್ಥ್ಯ ವೃದ್ಧಿಸಬಹುದು. ಇನ್ನು ಚೀನಾ ದೇಶದಲ್ಲಿ ಮೊದಲೇ ನಾರ್ವೆ, ಅಮೆರಿಕ ಸೇರಿ ಹಲವು ದೇಶಗಳಲ್ಲೂ ಮೈಕ್ರೋ ಡ್ರೋನ್ ಬಳಕೆಯಲ್ಲಿವೆ. ಮಿಲಿಟರಿ ಮತ್ತು ಮಿಲಿಟರಿಯೇತರ ಉದ್ದೇಶಗಳಲ್ಲಿ ಬಳಸಲಾಗ್ತಾ ಇದೆ. ನಾರ್ವೆಯಲ್ಲಿ ಬ್ಲ್ಯಾಕ್ ಹಾರ್ನೆಟ್ ಹೆಸರಿನಲ್ಲಿ ಮೈಕ್ರೋ ಡ್ರೋನ್ ಅಭಿವೃದ್ಧಿಪಡಿಸಲಾಗ್ತಾ ಇದ್ದು 2025ರಲ್ಲಿ ಅಮೆರಿಕದ ಪ್ರಶಸ್ತಿಗೂ ಭಾಜನವಾಗಿದೆ. ಅಮೆರಿಕದ ಹಾರ್ವರ್ಡ್ ವಿವಿ ಕೂಡ ಮೈಕ್ರೋ ಡ್ರೋನ್ಗಳನ್ನು ತಯಾರಿಸಿದೆ. ಇವುಗಳು ನೀರು ಮತ್ತು ಗಾಳಿಯಲ್ಲಿ ಹಾರುವ, ತೇಲುವ, ನಡೆಯುವ ಸಾಮರ್ಥ್ಯ ಹೊಂದಿದೆ. 2021ರಲ್ಲಿ ಅಮೆರಿಕ ವಾಯುಸೇನೆ ಈ ಬಗ್ಗೆ ಸ್ಪಷ್ಟನೆ ನೀಡಿತು. ರೋಬೋ ಬಿ ಮೈಕ್ರೋ UAV ಎಂದು ಹೆಸರಿಡಲಾಗಿದೆ.